ಎಲ್ಲರೂ ಪಾರ್ಟ್ನರ್ನ ಚೂಸ್ ಮಾಡೋದ್ರ ಬಗ್ಗೆ ಮಾತಾಡ್ತಾರೆ, ಆದರೆ ನಾವು ಪಾರ್ಟ್ನರ್ನ ಪೇರೆಂಟ್ಸ್ನ ಕೂಡ ಹುಷಾರಾಗಿ ಚೂಸ್ ಮಾಡಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾ? ಯಾಕಂದರೆ ಫ್ಯಾಮಿಲಿಯವರಿಂದ ಏನಾದರೂ ಒಂದು ಜಗಳ ನೀವು ಮಾಡಿಕೊಂಡ್ರೆ ಸೊ ಅಲ್ಲಿ ನಿಮ್ಮ ಒಂದು ರಿಲೇಶನ್ಶಿಪ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಾಗಿದ್ರೆ ಹೇಗೆ ಮ್ಯಾನೇಜ್ ಮಾಡೋದು, ಹೇಗೆ ಚೂಸ್ ಮಾಡೋದು? ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ನೋಡೋದನ್ನ ಮರಿಬೇಡಿ. ಓಕೆ, ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್, ಯಾವುದೇ ಒಂದು ರಿಲೇಶನ್ಶಿಪ್ಗೆ ಹೋಗಬೇಕಾದ್ರೆ ಅಥವಾ ಮದುವೆ ಆಗೋಕ್ಕೂ ಮುಂಚೆ ತುಂಬ ಇಂಪಾರ್ಟೆಂಟ್ ಯೆಟ್ ಎಫೆಕ್ಟಿವ್ ಕ್ವಶನ್ಸ್ ನೀವು ಕೇಳಬೇಕಾಗಿರೋದು ಯಾವುದು ಗೊತ್ತಾ? ಸೊ ನಾನಿಲ್ಲಿ 3 ಕ್ವಶನ್ಸ್ ಬಗ್ಗೆ ಮಾತಾಡ್ತೀನಿ. ಸೊ ನಿಮ್ಮ ಪಾರ್ಟ್ನರ್ನ ಕೇಳಿ ಅವರ ಚೈಲ್ಡ್ಹುಡ್ಡಲ್ಲಿ ಸೊ ಅವರ ಪೇರೆಂಟ್ಸ್ ಏನಿದ್ದಾರಲ್ಲ, ಸೊ ಅವರ ಒಂದು ಬಿಹೇವಿಯರ್ ಹೇಗಿತ್ತು ಗಂಡ ಹೆಂಡತಿ ಮಧ್ಯೆ. ಓಕೆ, ಯಾವ ರೀತಿ ಇಂಟ್ರಾಕ್ಷನ್ ನಡೀತಿತ್ತು, ಯಾವ ರೀತಿ ಬಿಹೇವ್ ಮಾಡ್ತಾ ಇದ್ರು ಒಬ್ರಿಗೊಬ್ರು, ಸೊ ಯಾವ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಮಾಡ್ತಾ ಇದ್ರು. ಸೊ ಇದ್ರ ಬಗ್ಗೆ ನೀವು ಅವ್ರನ್ನ ಕೇಳಬೇಕಾಗತ್ತೆ. ಇಲ್ಲಿ ನಾಚ್ಕೊಂಡು ಮುಜುಗರ ಪಡ್ಕೊಂಡು ಕೂತ್ರೆ ಯಾವುದೂ ಆಗೋದಿಲ್ಲ. ಬಿಕಾಸ್ ಆಮೇಲಿಂದ ರಿಲೇಶನ್ಶಿಪ್ಪಲ್ಲಿ ಬಿರುಕುಗಳು ಬರುತ್ತೆ. ಸೊ ಅದಕ್ಕೆ ಮೊದಲೇ ನೀವು ಚೂಸ್ ಮಾಡಬೇಕಾಗುತ್ತೆ. ಇದ್ರ ಬಗ್ಗೆ ತಿಳ್ಕೊಂಡ್ರೆ ಯು ಕ್ಯಾನ್ ಚೂಸ್ ಯುವರ್ ರೈಟ್ ಪಾರ್ಟ್ನರ್ ಆ್ಯಂಡ್ ರೈಟ್ ಫ್ಯಾಮಿಲಿ. ಓಕೆ, ಯಾಕಂದರೆ ಚೈಲ್ಡ್ಹುಡ್ಡಲ್ಲಿ ಅವರಿಗೆ ಇದರಿಂದ ತುಂಬ ಎಫೆಕ್ಟ್ ಆಗಿರುತ್ತೆ. ಸೊ ಅದನ್ನೇ ಕೂಡ ನೀವು ಮದುವೆ ಆದಮೇಲೆ ನಿಮ್ಮ ಮೇಲೆ ಅವರು ಅದನ್ನೇ ಕೂಡ ಪ್ರಯೋಗ ಮಾಡ್ತಾರೆ. ಕರೆಕ್ಟ್? ಸೊ ಅದಕ್ಕೋಸ್ಕರ ಇದು ಮೊದಲನೇ ಕ್ವಶನ್, ನೀವು ಅವ್ರ ಹತ್ರ ಡೀಟೇಲ್ ಆಗಿ ತಿಳ್ಕೊಬೇಕಾಗಿರೋದು. ಆ್ಯಂಡ್ ನೆಕ್ಸ್ಟ್, ಸೊ ನಿಮ್ಮ ಪಾರ್ಟ್ನರ್ ಆ್ಯಂಡ್ ಅವರ ಪೇರೆಂಟ್ಸ್ ಅವರ ಕೋಪನ ಮತ್ತು ಬೇರೆಯವರ ಕೋಪನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಒಂದು ತುಂಬ ಇಂಪಾರ್ಟೆಂಟ್ ವಿಷಯ. ಬಿಕಾಸ್ ಮೇ ಬಿ ನಿಮ್ಮ ಪಾರ್ಟ್ನರ್ಗಿಂತ ಹೆಚ್ಚಾಗಿ ಅವ್ರ ಪೇರೆಂಟ್ಸ್ ಬಗ್ಗೆನೇ ಕೇಳಿದ್ರೆ ಮೇ ಬಿ ಅವ್ರು ಹೇಳ್ತಾರೆ, ಅಯ್ಯೋ ನಮ್ಮಮ್ಮ ಅಂತೂ ಯಾವುದಕ್ಕೂ ಕಾಂಪ್ರಮೈಸ್ ಆಗಲ್ಲ, ನಮ್ಮ ಅಪ್ಪನೇ ಪ್ರತಿ ಸತಿ ಆಗ್ತಿರ್ತಾರೆ. ಸೊ ಈ ರೀತಿ ಬರಬಹುದು. ಅಥವಾ ನಮ್ಮ ಅಮ್ಮನೇ ಕಾಂಪ್ರಮೈಸ್ ಆಗ್ತಿರ್ತಾರೆ, ನಮ್ಮ ಅಪ್ಪ ಆಗೋದಿಲ್ಲ. ಸೊ ಈ ರೀತಿ ಬಂದಾಗ ಏನಾಗುತ್ತೆ ಅಂತ ಅಂದಾಗ ಇವರು ಕೂಡ ಅದನ್ನೇ ಕ್ಯಾರಿ ಮಾಡಿರ್ತಾರೆ. ಓಕೆ, ಮೇ ಬಿ ಇವ್ರಿಗೂ ಈಗೋ ಜಾಸ್ತಿ ಆಗಿರ್ಬೋದು, ನಾನು ಯಾಕೆ ಸಾರಿ ಕೇಳಿ, ನಾನೇನು ತಪ್ಪು ಮಾಡಿಲ್ಲ ಅನ್ನೋ ರೀತಿ. ಸೊ ಈ ರೀತಿ ಆದಾಗ ನೀವು ಕೂಡ ಎಷ್ಟೋ ಅಂತ ಅಡ್ಜಸ್ಟ್ ಮಾಡ್ಕೊಳಕ್ಕಾಗುತ್ತೆ, ಕಾಂಪ್ರಮೈಸ್ ಮಾಡ್ಕೊಳಕ್ಕಾಗುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕ್ವಶನ್ನ ಕೇಳೋದ್ರಿಂದ ಸೊ ಅವರು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಕೋಪನ ಆ್ಯಂಡ್ ಬೇರೆಯವರ ಕೋಪನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ನಿಮಗೆ ಗೊತ್ತಾಗುತ್ತೆ. ಆವಾಗ ಸೊ ಯಾವುದೇ ಒಂದು ಸಿಚುವೇಶನಲ್ಲಿ ಸೊ ಮೇ ಬಿ ಅವ್ರು ಸೈಲೆಂಟ್ ಆಗ್ಬೋದು ಅಥವಾ ನೀವು ಸೈಲೆಂಟ್ ಆಗ್ಬೋದು, ಅಥವಾ ನೆಕ್ಸ್ಟ್ ಕೋಪ ಬಂದು ಏನೇ ಆದರೂ ಕೂಡ ಮತ್ತೆ ಹೋಗಿ ಇಬ್ರು ಕರೆಕ್ಟಾಗಿ ಕೂತು ಮಾತಾಡಿ ಸರಿ ಹೋಗ್ತಿರ್ಬೋದು. ಸೊ ಈ ರೀತಿ ಅವರ ಲೈಫಲ್ಲಿ ನಡೆದಿರಬಹುದು, ಅವ್ರ ಪೇರೆಂಟ್ಸ್ ಲೈಫಲ್ಲಿ. ಸೊ ಅದನ್ನು ನೋಡಿ ಇವರು ಕೂಡ ಕಲ್ತಿರ್ತಾರಲ್ವಾ, ನೆಕ್ಸ್ಟ್ ನಿಮ್ಮನ್ನ ಮದುವೆ ಆದ್ಮೇಲೆ ಅದನ್ನ ಇವರು ಕೂಡ ನಿಮ್ಮ ಜೊತೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸೊ ಈ ಕೋಪದ ವಿಷಯ ಬಗ್ಗೆ ಕೂಡ ನೀವು ತಿಳ್ಕೊಬೇಕಾಗುತ್ತೆ. ನೆಕ್ಸ್ಟ್ ಥರ್ಡ್ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸು, ನಿಮ್ಮ ಇನ್ಲಾಸ್ಗಳ ರೋಲ್ ಏನಿರುತ್ತೆ ನಮ್ಮ ಒಂದು ರಿಲೇಶನ್ಶಿಪ್ ಮಧ್ಯೆ. ಬಿಕಾಸ್ ಏನಾಗುತ್ತೆ ಹೇಳಿ, ಮದುವೆ ಆಗೋದ್ಮೇಲೆ ಓಕೆ ಇಷ್ಟು ಗಂಟೆಗೆ ಮನೆಗೆ ಬಂದ್ಬಿಡ್ಬೇಕಿಬ್ರು, ಹೊರಗಡೆ ಹೋಗೋಂಗಿಲ್ಲ, ಈ ಪಾರ್ಟಿಗೆ ಹೋಗೋಂಗಿಲ್ಲ, ಅಥವಾ ಇನ್ನೆಲ್ಲೋ ಇಬ್ರು ಗಂಡ ಹೆಂಡತಿ ಹೋಗೋಂಗಿಲ್ಲ ಅಂತ ಅಡ್ಡ ಬರ್ಬೋದು, ಅಥವಾ ಸ್ಯಾಲ್ರಿ ಇಷ್ಟು ಕೊಡಲೇಬೇಕು ಅಂತ ಜಗಳಗಳು ತೆಗಿಬೋದು. ಸೊ ನಿಮ್ಮ ಒಂದು ಪಾರ್ಟ್ನರ್ ಮೇ ಬಿ ಇದು ಮೋಸ್ಟ್ ಆಫ್ ದ ಟೈಮ್ ಹುಡುಗಿರು ಹುಡುಗನ ಮನೆಗೆ ಹೋಗೋದ್ರಿಂದ ಆಬ್ವಿಯಸ್ಲಿ ಎಲ್ಲರೂ ಹುಡುಗನ ಮನೆಯವ್ರ ಬಗ್ಗೆನೇ ಮಾತಾಡೋದು. ಬಟ್ ಎಟ್ ಹುಡುಗಿರ ಮನೆ ಕಡೆನೂ ಸ್ವಲ್ಪ ಪ್ರಾಬ್ಲಮ್ಗಳು ಇರ್ತವೆ. ಬಟ್ ಮ್ಯಾಕ್ಸಿಮಮ್ ಕೇಸಲ್ಲಿ ಹುಡುಗರ ಮನೆಗೆ ಹುಡುಗಿರು ಹೋಗೋದ್ರಿಂದ ಅಲ್ಲೇ ಪ್ರಾಬ್ಲಮ್ ಜಾಸ್ತಿ ಅಲ್ವಾ? ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ತಿಳ್ಕೊಂಡಾಗ ನಿಮ್ಮ ಪಾರ್ಟ್ನರ್ ಓನ್ ಡಿಸಿಷನ್ ತಗೋತಾರ, ನಿಮ್ಮನ್ನ ಕರೆಕ್ಟಾಗಿ ನೋಡ್ಕೋತಾರ. ಓಕೆ, ಆ್ಯಂಡ್ ಈವನ್ ಸ್ಯಾಲ್ರಿ ವಿಷಯದಲ್ಲಷ್ಟು ನಿಮಗೆ ಸಪೋರ್ಟ್ ಮಾಡ್ತಾರೆ. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಥವಾ ಬರೀ ಅವ್ರ ಪೇರೆಂಟ್ಸ್ ಹೇಳ್ದಂಗೆ ಕೇಳ್ಕೊಂಡಿರ್ತಾರ ಅನ್ನೋದು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಓಕೆ, ಸೊ ಇದು 3ನೇ ಕ್ವೆಶ್ಚನ್. ಸೊ ಇಷ್ಟನ್ನು ನೀವು ಕರೆಕ್ಟಾಗಿ ಡಿಸ್ಕಷನ್ ಮಾಡಲೇಬೇಕಾಗುತ್ತೆ. ಈಗ ಮೊದಲನೇ ಪಾಯಿಂಟ್ ಬಗ್ಗೆ ಮಾತಾಡೋಣ. ಸೊ ಈ ಕ್ವಶನ್ನ ಯಾಕೆ ನೀವು ಕೇಳಬೇಕಂದ್ರೆ, ನಿಮ್ಮ ಪಾರ್ಟ್ನರ್ನ ಪೇರೆಂಟ್ಸ್ ಹೇಗೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಐಡಿಯಾ ಸಿಗುತ್ತೆ. ಸೊ ಅದೇ ರೀತಿ ಇವರು ಕೂಡ ನಿಮ್ಮ ಜೊತೆ ಹೊಂದಾಣಿಕೆ ಆಗ್ತಾರೋ ಇಲ್ವೋ ಅನ್ನೋದನ್ನ ನೀವು ಅನಲೈಸ್ ಮಾಡಬಹುದು. ಆ್ಯಂಡ್ ಯಾವ ರೀತಿ ಇರ್ತಿತ್ತು ಜಗಳ, ಮೇ ಬಿ ತುಂಬ ಜಗಳನ ಅಥವಾ ಸುಮ್ಮನೆ ಒಂದು ಸಣ್ಣ ಪುಟ್ಟದ್ದು ಜಗಳ ಥರ ಹೇಳ್ಬಿಟ್ಟು ಬೈದ್ಬಿಟ್ಟು ಸುಮ್ಮನೆ ಆಗ್ತಿದ್ರ, ಆ್ಯಂಡ್ ಯಾರನ್ನ ಮಾತಾಡ್ಸ್ತಿದ್ರು ಜಗಳ ಆದಮೇಲೆ. ಸೊ ಈ ಥರದನ್ನೆಲ್ಲ ನೀವು ಕೇಳಲೇಬೇಕಾಗತ್ತೆ. ಆ್ಯಂಡ್ ಇದರಿಂದ ನೀವು ಹೇಗೆ ನಿಮ್ಮ ಪಾರ್ಟ್ನರ್ ಮೇಲೆ ಇದು ಇಂಪ್ಯಾಕ್ಟ್ ಮಾಡಿದೆ ಅನ್ನೋದನ್ನ ನೀವು ತಿಳ್ಕೊಬಹುದು. ಬಿಕಾಸ್ ಚೈಲ್ಡ್ಹುಡ್ಡಿಂದ ನೋಡಿ ಏನು ಕಲ್ತಿರ್ತೀವಿ ಅದೇ ನಮ್ಮ ಲೈಫ್ ಲಾಂಗ್ ಬರುತ್ತೆ ಅಲ್ವಾ? ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತಾರಲ್ಲ, ಸೊ ಆ ರೀತಿ. ಸೊ ಅದಕ್ಕೋಸ್ಕರ ಈ ಪಾಯಿಂಟ್ನ ಡೀಟೇಲ್ ಆಗಿ ನೀವು ಕೇಳಬೇಕು. ಆ್ಯಂಡ್
ಸೆಕೆಂಡ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಕಂಪ್ಲೀಟ್ ಡೀಟೇಲ್ ಆಗಿ, ಸಿ ಅವ್ರು ಕೋಪನ ಹ್ಯಾಂಡಲ್ ಮಾಡಿದ್ರೆ ಎಲ್ಲಾ ತಪ್ಪನ್ನ ಬೇರೆಯವ್ರ ಮೇಲೆ ಹಾಕಿದ್ರೆ ಅಥವಾ ಕೋಪದಲ್ಲಿ ಹೊಡೆದಾಡಿದ್ರೆ, ಸೊ ಈ ತರ ಕೇಸಸ್ ಇದ್ದಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕಂದ್ರೆ ನೀವು ಬೆಳೆದ್ ಬಂದಿರೋ ರೀತಿ ಬೇರೆ, ಸೊ ಮತ್ತೆ ನೀವು ಇದನ್ನೆಲ್ಲ ಅವ್ರ ಜೊತೆ ಅನುಭವಿಸೋದಕ್ಕೆ ರೆಡಿ ಇರೋದಿಲ್ಲ, ರೈಟ್? ಯಾಕಂದ್ರೆ ಲೈಫ್ ಲಾಂಗ್ ಬರೀ ಜಗಳ ಹೊಡೆದಾಟನೇ ಇರುತ್ತೆ ನಿಮ್ ಲೈಫಲ್ಲೂ ಕೂಡ. ಸೊ ಹಾಗಾಗಿ ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಅವ್ರ ಹತ್ರ ಕೂತು ಮಾತಾಡ್ಬೇಕಾಗತ್ತೆ. ಸಿ ಯಾವ್ದಕ್ಕೂ ಸಂಕೋಚ ಪಟ್ಕೊಳ್ಳೋದೇನಿಲ್ಲ, ಬಿಕಾಸ್ ನಮ್ ಲೈಫ್ ಮುಂದೆ ಕ್ವಶನ್ಗಳು ಏನೇನೂ ಅಲ್ಲ, ಓಕೆನಾ? ಸೊ ಮುಂಚೆನೆ ಮಾತಾಡೋದ್ರಿಂದ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ, ಹಿ ಈಸ್ ರೈಟ್ ಪರ್ಸನ್ ಫಾರ್ ಮೀ ಆರ್ ನಾಟ್ ಅನ್ನೋದು. ಗೊತ್ತಾಗ್ತಿದ್ಯಾ? ಈವನ್ ಸೇಮ್ ಫಾರ್ ಬಾಯ್ಸ್ಗೂ ಕೂಡ. ಸೊ ಗರ್ಲ್ಸ್ ನ ಈ ತರ ಕ್ವಶನ್ಸ್ ಗಳನ್ನ ಕೇಳ್ಬೋದು. ಮೇ ಬಿ ಕೆಲವೊಂದ್ಸತಿ ಹುಡುಗಿರು ಕೂಡ ಅವರ ಮನೆಯಲ್ಲಿ ಏನಾದ್ರೂ ಹೇಳೋದನ್ನ ಮಾತಾಡೋದನ್ನ ಕೇಳಿ ಕಲ್ತಿರ್ತಾರೆ, ಸೊ ಅದನ್ನ ಮತ್ತೆ ಇಲ್ಲೂ ಕೂಡ ಅವ್ರು ಮಾಡ್ತಾರೆ, ಓಕೆನಾ? ಬಟ್ ಮ್ಯಾಕ್ಸಿಮಮ್ ಹುಡುಗನ ಮನೆಯಿಂದ ಪ್ರಾಬ್ಲಮ್ ಆಗೋದ್ರಿಂದ, ಸೊ ಈ ರೀತಿ ಕ್ವಶನ್ ಹುಡುಗನಿಗೆ ಕೇಳೋದ್ರಿಂದ ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಒಳ್ಳೆ ಒಂದು ಕನೆಕ್ಷನ್ ಬರುತ್ತೆ, ಓಕೆನಾ? ಥರ್ಡ್ ಪಾಯಿಂಟ್ ಯಾಕೆ ಅಂದ್ರೆ, ಸಿ ಮದ್ವೆ ಆಗೋದ್ಮೇಲೆ ಶಾಕ್ ಆಗ್ಬಾರ್ದು ಹುಡುಗಿರಿಗೆ. ಲೈಕ್ ನಮ್ಮಮ್ಮ ಹೇಳ್ದಂಗೆ ನೀನ್ ಕೇಳು, ಅಂಡ್ ನಾನ್ ನಮ್ಮಮ್ಮ ಹೇಳ್ದಂಗೆ ಕೇಳೋದು, ಮಮ್ಮಾಸ್ ಬಾಯ್. ಸೊ ಈ ರೀತಿ ಎಲ್ಲ ಶಾಕ್ ಆಗ್ಬಾರ್ದು. ಸೊ ಅವ್ರು ಹೇಳ್ದಂಗೆ ನಡೆಯೋದು, ಅವ್ರು ಹೇಳ್ದಂಗೆ ಕೇಳಬೇಕು, ನಂದೇನು ಇಲ್ಲ, ನನಗ್ ತಲೆ ತಿನ್ಬೇಡ ಹೋಗು. ಸೊ ಈ ತರದವೆಲ್ಲ ಆಗ್ಬಾರ್ದು. ಸೊ ಈ ತರದ್ದು ಆಗೋದ್ರಿಂದ ಸೊ ಕಂಪ್ಲೀಟ್ ಆಗಿ ನಿಮ್ಮ ಜೀವನ ಐ ಮೀನ್ ಹಾಳಾಯ್ತು ಅಂತ ಅನ್ನೋದಿಲ್ಲ, ಮೇ ಬಿ ಅದರಿಂದ ನೀವು ಆಚೆ ಬಂದು ಒಳ್ಳೆ ಜೀವನನ ಕೂಡ ರೂಪಿಸ್ಕೋಬಹುದು. ಬಟ್ ಸುಮ್ಮನೆ ನಿಮ್ಮ ಟೈಮ್ ಎಫರ್ಟ್ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಹಾಳಾಗೋದು ಬೇಡ, ಓಕೆನಾ? ಸೊ ಈ ತರ ಡೀಟೇಲ್ಡ್ ಆಗಿ ನೀವು ಅವ್ರ ಹತ್ರ ಕೂತು ಮಾತಾಡಿದಾಗ ನಿಮಗೆ ಒಂದು ಐಡಿಯಾ ಬರುತ್ತೆ, ಓಕೆ ಇವ್ರನ್ನ ಮದ್ವೆ ಆಗ್ಬೋದಾ, ನನ್ನ ಜೀವನ ಹೇಗಿರುತ್ತೆ ಮುಂದೆ ಇವ್ರ ಜೊತೆ ಅನ್ನೋದ್ರ ಬಗ್ಗೆ ಐಡಿಯಾ ಬರುತ್ತೆ. ನಿಮಗೆ ಬೇಕಾದ್ರೆ ಅಕ್ಸೆಪ್ಟ್ ಮಾಡ್ಬೋದು, ಬೇಡ ಅಂದ್ರೆ ನೀವು ರಿಜೆಕ್ಟ್ ಕೂಡ ಮಾಡ್ಬೋದು. ಸೊ ಇದೆಲ್ಲ ಏನಂದ್ರೆ ಕ್ವಶನ್ ಅನ್ನೋಕ್ಕಿಂತ ಒಂದು ಎಮೋಷನ್ಸ್ ಅಂತ ಅನ್ಕೊಳ್ಳಿ, ಓಕೆನಾ? ಬಿಕಾಸ್ ಯಾವುದೋ ಒಂದು ರಿಲೇಶನ್ಶಿಪ್ ಅಲ್ಲಿ ಎಮೋಷನ್ಸೇ ತುಂಬಾ ಒಳ್ಳೆ ರೋಲ್ನ ಪ್ಲೇ ಮಾಡೋದು, ಎಸ್ಪೆಷಲಿ ಫಾರ್ ಗರ್ಲ್ಸ್ಗೆ. ಸೊ ಎಮೋಷನಲ್ ಸಪೋರ್ಟ್ ತುಂಬಾ ಬೇಕಾಗುತ್ತೆ ಅವ್ರಿಗೆ, ಕರೆಕ್ಟ್? ಅಂಡ್ ಹೇಗೆ ಇದೆಲ್ಲ ಮಾತಾಡೋದು ಅಂದ್ರೆ, ಯಾವುದೋ ಚಾಟ್ ಮಾಡ್ತಾ ಕೇಳೋದು ಅಥವಾ ಫೋನ್ ಕಾಲ್ ಮಾಡಿ ಕೇಳೋದು, ಸೊ ಈ ತರ ತಪ್ಪುಗಳನ್ನ ಮಾಡ್ಬೇಡಿ. ಸೊ ಆಲ್ವೇಸ್ ಸ್ವಲ್ಪ ಟೈಮ್ ಕೊಡಿ ಅವ್ರನ್ನ ಮೀಟ್ ಆಗೋದಕ್ಕೆ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಸೊ ಅವಾಗ ಅವ್ರ ಜೊತೆ ಕೂತು ಡೈರೆಕ್ಟ್ ಆಗಿ ಮಾತಾಡಿದಾಗ, ಸೊ ಅವ್ರು ಯಾವ ರೀತಿ ಆನ್ಸರ್ ಮಾಡ್ತಿದ್ದಾರೆ, ಸೊ ಅವ್ರ ಬಿಹೇವಿಯರ್ ಹೇಗಿರುತ್ತೆ, ಅವ್ರು ನಿಮ್ಮನ್ನ ಅಲ್ಲಿ ಯಾವ ರೀತಿ ಕೇರ್ ಮಾಡ್ತಿದ್ದಾರೆ, ಸೊ ಇದೆಲ್ಲ ನಿಮಗೆ ಕರೆಕ್ಟಾಗಿ ಅರ್ಥ ಆಗುತ್ತೆ. ಗೊತ್ತಾಯ್ತಾ? ಸಿ ಸ್ವಲ್ಪ ಎಫರ್ಟ್ ಹಾಕ್ಲೇಬೇಕಾಗುತ್ತೆ ಇವಾಗ, ಇಲ್ಲ ಅಂದ್ರೆ ಲೈಫ್ ಲಾಂಗ್ ನೀವು ಎಫರ್ಟ್ ಹಾಕ್ತಾ ಹೋದ್ರೂ ಕೂಡ ಅಲ್ಲಿ ಏನು ಕೂಡ ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಸೊ ಮೊದ್ಲೇನೆ ಹುಷಾರಾಗಿ. ಅಂಡ್ ಇವಾಗ ಒಂದು ಸಿನಾರಿಯೋ ನೋಡೋಣ. ಈಗ ನಿಮ್ಮ ಮನೆಯಲ್ಲಿ ನಿಮ್ಮ ವೈಫ್ ತುಂಬಾ ಸ್ಟೈಲಿಶ್ ಅಂಡ್ ತುಂಬಾ ಒಂದು ಮೇಕಪ್ ಮಾಡ್ಕೊಳ್ಳೋದು, ಸೊ ಒಳ್ಳೊಳ್ಳೆ ಫ್ಯಾನ್ಸಿ ಬಟ್ಟೆಗಳನ್ನ ಹಾಕೋದು, ಸೊ ಈ ರೀತಿ ಅವರು ಬೆಳೆದು ಬಂದಿರ್ತಾಳೆ ಅಂತ ಅನ್ಕೊಳ್ಳೋಣ, ಓಕೆ? ಅಂಡ್ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಪೇರೆಂಟ್ಸ್ ನಿಮಗೆ ಅನ್ಬೋದು, ಏನೋ ಇದು ನಿನ್ನ ವೈಫ್ ಈ ರೀತಿ ಮೇಕಪ್ ಮಾಡ್ಕೊಳ್ಳೋದು, ಇಂಥ ಸ್ಟೈಲಿಶ್ ಬಟ್ಟೆಗಳೆಲ್ಲ ಹಾಕೋತಾಳೆ ಅಂತ. ಸೊ ಐ ಮೀನ್ ಫ್ಯಾಮಿಲಿ ಇಂಟರ್ಫಿಯರ್ ಆಯ್ತಾ ಇದ್ರಲ್ಲಿ. ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ, ಹೋಗ್ತೀರಾ ವೈಫ್ಗೆ, ಸಿ ನಮ್ಮ ಅಪ್ಪ ಅಮ್ಮಂಗೆ ಇದೆಲ್ಲ ಇಷ್ಟ ಆಗೋದು, ನೀನ್ ಹಿಂಗೆಲ್ಲ ಮಾಡ್ಬೇಡ, ಈ ತರ ಅಂದ್ರೆ ನಿನ್ನ ಮದ್ವೆನೇ ಆಗ್ತಿರ್ಲಿಲ್ಲ. ಸೊ ಈ ತರ ತಪ್ಪುಗಳನ್ನ ಮಾಡ್ಬೇಡಿ. ಬೈದ್ಬಿಟ್ಟು ಅವ್ರಿಗೆ ಹೇಳೋದು, ಅವ್ರು ಹೇಳ್ದಂಗೆ ನಡಿಬೇಕಿಲ್ಲಿ, ನೀನು ಹಂಗೆ ಬಿಹೇವ್ ಮಾಡೋ, ಹಂಗೆ ಹಾಕೋ ಬಟ್ಟೆ, ಹಂಗೆ ಮೇಕಪ್ ಮಾಡ್ಕೋಬೇಡ ನೀನು. ಸೊ ಈ ತರದ್ನ ಮಾಡಿದಾಗ ಏನಾಗುತ್ತೆ, ಇವನ್ ಯಾರನ್ನ ಮದ್ವೆ ಆಗ್ಬಿಟ್ಟೆ ನಾನು, ಈ ತರ ಬಿಹೇವ್ ಮಾಡ್ತಿದ್ರಲ್ಲ, ಒಂದು ಹೆಂಡತಿ ಮತ್ತೆ ಪೇರೆಂಟ್ಸ್ ಹ್ಯಾಂಡಲ್ ಮಾಡೋದಕ್ಕೆ ಬರ್ತಿಲ್ವಲ್ಲ ಅಂತ ಅನ್ಸಿ ಒಂದೊಂದೇ ಈ ತರ ನಡೀತಾ ಹೋದಾಗ ಸೊ ಒಂದಿನ ಡಿವೋರ್ಸ್ ವರ್ಗೂ ಹೋಗುತ್ತೆ, ಕರೆಕ್ಟ್? ಸೊ ಅದ್ರ ಬದಲು ನೀವು ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ಬೋದು ಅಂದ್ರೆ, ಒಂದು ಸಣ್ಣದಾಗಿ ಹೇಳೋದಾದ್ರೆ, ಚಿಕ್ಕದಾಗಿ ನೀವು ನಿಮ್ಮ ಹೆಂಡತಿ ಹತ್ರ ಬಂದು ಹೇಳ್ಬೋದು, ಓಕೆ ಈ ರೀತಿ ತುಂಬಾ ಮೇಕಪ್ ಮಾಡ್ಕೊಳ್ತಿರೋದು ಆಯ್ತು, ಫ್ಯಾನ್ಸಿ ಡ್ರೆಸ್ ಹಾಕೋತಿರೋದು ಆಯ್ತು, ಸೊ ಓಕೆ ನಿನ್ಗೆ ಇಷ್ಟ ಬಂದಂಗೆ ಇರು, ಆದ್ರೆ ನನಗೋಸ್ಕರ, ನನ್ನ ಖುಷಿಗೋಸ್ಕರ ಅಟ್ಲೀಸ್ಟ್ ಪೇರೆಂಟ್ಸ್ ಜೊತೆ ಎಲ್ಗಾದ್ರೂ ಹೋಗ್ಬೇಕಾದ್ರೆ ಅಥವಾ ಯಾರಾದ್ರೂ ಅವ್ರು ಕರೆಯೋರ್ ಮನೆಗೆ ಬಂದಾಗ ಮೇ ಬಿ ಸೀರೆ ಹಾಕೊಳ್ಳೋದು, ಸ್ವಲ್ಪ ಮೇಕಪ್ ಕಡಿಮೆ ಮಾಡ್ಕೊಳ್ಳೋದು, ಸೊ ಈ ರೀತಿ ಮಾಡ್ತೀಯಾ, ಬಿಕಾಸ್ ನಿನಗೂ ನಾನು ಇಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದೀನಿ. ಅಂಡ್ ನನ್ನ ಖುಷಿನೂ ಕೂಡ, ಲೈಕ್ ನಿನ್ ಮೇಲೆ ಯಾವುದೇ ಕಂಪ್ಲೇಂಟ್ಸ್ ಬರಬಾರ್ದು ನಾನು ಹೆಂಡತಿಯಾಗಿ. ಸೊ ನಾವಿಬ್ರು ಚೆನ್ನಾಗಿರ್ಬೇಕಲ್ವ, ಸೊ ಅದಕ್ಕೋಸ್ಕರ ನನಗೋಸ್ಕರ ಇದನ್ನ ಮಾಡ್ತೀಯಾ ಅಂತ ಅವ್ರಿಗೆ ಹೇಳಿ. ಸೊ ಆ ಹುಡುಗಿ ಒಪ್ಕೊಂಡೇ ಒಪ್ಕೋತಾಳೆ, ಓಕೆನಾ?
ಆ್ಯಂಡ್ ಸೇಮ್ ವೇ ನಿಮ್ಮ ಪೇರೆಂಟ್ಸ್ ಹತ್ರ ಕೂಡ ನೀವು ಹೋಗಿ ಅವ್ರಿಗೆ ಹೇಳಬೇಕು. ನೋಡಿ, ನಮ್ಮ ಮನೆಗೆ ಯಾರಾದರೂ ಬಂದಾಗ ಆ್ಯಂಡ್ ನಿಮ್ಮ ಜೊತೆ ಎಲ್ಲ ಹೊರಗಡೆ ಹೋಗಬೇಕಾದ್ರೆ ಅವಳು ಸೀರೆ ಹಾಕ್ಕೊಂಡು ಮೇಕಪ್ ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾಳೆ. ಬಟ್ ನಾವಿಬ್ರು ಎಲ್ಗಾದ್ರೂ ಹೋಗ್ಬೇಕಾದ್ರೆ ಹಸ್ಬೆಂಡ್ ಆ್ಯಂಡ್ ವೈಫ್, ಸೊ ನೀವೇನೋ ಅವಳಿಗೆ ಹೇಳೋದಕ್ಕೆ ಹೋಗ್ಬೇಡಿ. ಸೊ ಅವಳಿಗೂ ಬೇಜಾರಾಗೋದು ಬೇಡ ಆ್ಯಂಡ್ ನಿಮಗೂ ಬೇಜಾರಾಗೋದು ಬೇಡ. ಸೊ ನಾವಿಬ್ರು ಕೂಡ ಚೆನ್ನಾಗಿರ್ಬೇಕಲ್ವಾ. ಸೊ ನನಗೆ ನೀವು ಕೂಡ ಅವಳ ಜೊತೆ ಚೆನ್ನಾಗಿರೋದು ಇಷ್ಟ. ಸೊ ಹಾಗಾಗಿ ಈ ಥರ ಮಾಡಬೇಡಿ ಅಂತ ನಿಮ್ಮ ಅಪ್ಪ ಅಮ್ಮನಿಗೂ ನೀವು ಹೇಳ್ಕೋಬೋದು. ಸೊ ಇಲ್ಲಿ ಏನಾಗುತ್ತೆ ಹೇಳಿ, ಸೊ ಅವ್ರಿಗೂ ಖುಷಿ ಆಗುತ್ತೆ, ಪೇರೆಂಟ್ಸ್ಗೂ ವೈಫ್ಗೂ ಖುಷಿ ಆಗುತ್ತೆ. ಸೊ ಅವರಿಬ್ರು ಖುಷಿ ಆಗಿದ್ದು ನೀವು ಕೂಡ ಖುಷಿಯಾಗಿರ್ತೀರ ಅಲ್ವಾ. ಸೊ ಈಸಿಯಾಗಿ ಪ್ರಾಬ್ಲಮ್ ಸಾಲ್ವ್ ಆಯ್ತಲ್ವಾ. ಆ್ಯಂಡ್ ಈ ರೀತಿ ನೀವು ಬಿಹೇವ್ ಮಾಡೋದ್ರಿಂದ ನೆಕ್ಸ್ಟ್ ನಿಮ್ಮ ಪೇರೆಂಟ್ಸ್ಗಳು ಕೂಡ ಜಾಸ್ತಿ ನಿಮಗೇನು ಚಾಡಿ ಹೇಳೋದಕ್ಕೆ ಬರೋದಿಲ್ಲ ನಿಮ್ಮ ವೈಫ್ ಬಗ್ಗೆ. ಅರ್ಥ ಆಗ್ತಿದೆಯಾ? ಸೊ ಈ ರೀತಿ ನೀವು ಸರಿದೂಗಿಸ್ಕೊಂಡು ಹೋಗಬಹುದು. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ಇದು ಇಂಡಿವಿಜುವಲ್ ಚಾಯ್ಸ್ ಆಗಿರುತ್ತೆ. ಮದುವೆ ಆಗಿದ ತಕ್ಷಣ ನೀನು ಈ ರೀತಿ ಮೇಕಪ್ ಮಾಡಬೇಡ, ಸೊ ಇದೆಲ್ಲ ಹೇಳೋದು ಕರೆಕ್ಟ್ ಇರೋದಿಲ್ಲ. ಓಕೆನಾ? ಸೊ ಅವಳಿಗೂ ಒಂದು ಸೆಲ್ಫ್ ರೆಸ್ಪೆಕ್ಟ್ ಇರುತ್ತೆ. ಓಕೆ, ಸೊ ಈ ರೀತಿ ಆದಾಗ ಅವ್ರವ್ರ ಚಾಯ್ಸ್, ಅವ್ರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನ. ಬಟ್ ಸ್ಟಿಲ್ ನನಗೋಸ್ಕರ ನೀನು ಮಾಡು ಅಂತ ಹೇಳೋದ್ರಲ್ಲಿ ಕೂಡ ಏನೂ ತಪ್ಪಿಲ್ಲ. ಬಿಕಾಸ್ ಅವಳು ನಿಮಗೆ ಈ ರೀತಿ ಹೊಂದ್ಕೊಂಡಿರ್ತಾಳೆ. ಓಕೆ, ನೆಕ್ಸ್ಟ್ ಅವ್ರ ಪೇರೆಂಟ್ಸ್ ರಿಲೇಟೆಡ್ ಏನಾದರೂ ಇಶ್ಯೂಸ್ ಬಂದಾಗ, ಸೊ ಅವಳು ನನಗೋಸ್ಕರ ಈ ರೀತಿ ಮಾಡು ನೀನು ಅಂತ ಅಂದಾಗ ನೀವು ಕೂಡ ಮಾಡ್ತೀರಿ. ಸೊ ಅವಾಗ ಅವ್ಳ ಪೇರೆಂಟ್ಸ್ಗೂ ಏನೂ ಹರ್ಟ್ ಆಗೋದಿಲ್ಲ. ಓಕೆ, ಸೊ ಅವರು ಹ್ಯಾಪಿ ಆಗಿರ್ತಾರೆ. ಸೊ ನೀವು ಕೂಡ ನಿಮ್ಮ ಫ್ಯಾಮಿಲಿ ಹ್ಯಾಪಿ ಆಗಿರ್ಬೋದು. ಸೊ ಈ ರೀತಿ ಒಂದು ಹೊಂದಾಣಿಕೆನ ನಡೆಸ್ಕೊಂಡು ಹೋಗಿ. ಅರ್ಥ ಆಗ್ತಿದ್ಯಾ? ಆ್ಯಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಮಿಸ್ಟೇಕ್ ಏನು ಮಾಡ್ತೀರಾ ಗೊತ್ತಾ? ಓಕೆ, ಇವಾಗ ಇಲ್ಲಿ ವೈಫ್ ಹತ್ರ ಬಂದು ಹಿಂಗೆ ಮಾತಾಡ್ತೀರಾ, ಮತ್ತೆ ನಿಮ್ಮ ಪೇರೆಂಟ್ಸ್ ಹತ್ರ ಹೋಗ್ತೀರಾ, ಎಸ್ಪೆಷಲಿ ಅಮ್ಮಂದಿರ ಹತ್ರ ಹೋಗೋದು. ಅಮ್ಮ ಹಿಂಗೆ ಹೇಳಿದ್ದೀನಿ ಅವಳಿಗೆ, ತಡಿ ಅವಳಿಗೆ ಅವಾಗ ಮಾಡ್ತಾಳೆ ನೋಡೋಣ ಅನ್ನೋದು. ಓಕೆ, ಅವಳನ್ನ ನನ್ನ ಕಂಟ್ರೋಲಿಗೆ ಹೆಂಗೆ ತಗೊಳ್ಳೋದು, ಇವಳನ್ನ ಹೇಗೆ ನಾವು ನಮ್ಮ ಕೈಯಲ್ಲಿ ಇಟ್ಕೋಬೇಕು, ಸೊ ನಾವು ಹೇಳ್ದಂಗೆ ಹೇಗೆ ಕೇಳೋದಂಗೆ ಮಾಡಬೇಕು. ಸೊ ನಾನು ಈ ರೀತಿ ನಾಟಕ ಆಡ್ತಿದ್ದೀನಿ ಅವಳ ಜೊತೆ. ಸೊ ಇಂಥ ತಪ್ಪುಗಳನ್ನ ಮಾಡಬೇಡಿ. ನೀವು ನಿಮ್ಮ ಪೇರೆಂಟ್ಸ್ಗಳು ಕೂತು ಪ್ಲಾನ್ ಮಾಡಿ ಅವಳಿಗೆ ಏನೋ ಮಾಡಬೇಕು ಅನ್ನೋದನ್ನ ಮಾಡಿದಾಗ, ಸೊ ಎಷ್ಟು ದಿನ ನಡೆಯುತ್ತೆ ಹೇಳಿ ಎಲ್ಲವೂ. ಅವಳು ಎಷ್ಟೇ ಆದರೂ ನಿಮ್ಮ ವೈಫ್, ನಿಮ್ಮ ಮನೆಗೆ ಬಂದಿರೋಳಲ್ವಾ. ಸೊ ಅವಳನ್ನ ಯಾರೋ ಒಂದು ವಿಲನ್ ಥರ ನೋಡೋ ಬದಲು, ಸೊ ನಿಮ್ಮ ಒಂದು ಲೈಫ್ನ ಪಾರ್ಟ್ನರ್ ಅನ್ನೋದನ್ನು ನೋಡಿಸಿ. ಒಂದು ರಿಲೇಷನ್ಶಿಪ್ಪಲ್ಲಿ ಮುಖ್ಯವಾದ ಭಾಗ ನೀವು ಮತ್ತು ನಿಮ್ಮ ವೈಫ್ ಆಗಿರ್ತೀರ. ಓಕೆ, ನಿಮ್ಮ ಫ್ಯಾಮಿಲಿ ನೆಕ್ಸ್ಟ್ ಬರುತ್ತೆ, ಬಟ್ ಅಂದರೆ ನಿಮ್ಮ ಪೇರೆಂಟ್ಸ್ಗಳು. ಬಟ್ ನಿಮ್ಮಿಂದನೇ ಒಂದು ಫ್ಯಾಮಿಲಿ ಸ್ಟಾರ್ಟ್ ಆಗುತ್ತೆ, ನೀವು ನಿಮ್ಮ ಮಕ್ಕಳು ಅಂತ. ಸೊ ಅದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗುತ್ತಲ್ವಾ. ಸೊ ಹಾಗಾಗಿ ಇಲ್ಲೊಂಥರ ಇರೋದು, ಅಲ್ಲೊಂಥರ ಇರೋದು, ಅಲ್ಲೋಗಿ ಚಾಡಿ ಹೇಳೋದು ನಿಮ್ಮ ಪೇರೆಂಟ್ಸ್ಗೆ, ಇಲ್ಲಿ ಬಂದು ನಾಡ್ಕಾಡೋದು. ಸೊ ಇಂಥ ಮಿಸ್ಟೇಕ್ನ ಯಾವತ್ತೂ ಮಾಡಬೇಡಿ. ಅರ್ಥ ಆಗ್ತಿದೆಯಾ? ಓಕೆ, ಸೊ ಇಷ್ಟ ಆಯಿತು, ನಿಮಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಓಕೆ, ಐ ನೋ ಸಮ್ ಪೀಪಲ್ ಇರ್ತಾರೆ, ಹುಡುಗಿರು ಕೂಡ ನೀವು ಹೇಳಿದ್ ಕೇಳೋದಿಲ್ಲ ಆ್ಯಂಡ್ ಹುಡುಗರು ಕೂಡ ನೀವು ಹೇಳಿದ್ದನ್ನು ಕೇಳೋದಿಲ್ಲ. ಬಟ್ ಅಂಥವ್ರಿಗೆ ಮೇ ಬಿ ಐ ಹ್ಯಾವ್ ನೋ ಆನ್ಸರ್ಸ್. ಸೊ ಯಾ, ನೀವೇ ಅದನ್ನು ಸಾಲ್ವ್ ಮಾಡ್ಕೋಬೇಕಾಗುತ್ತೆ. ಬಿಕಾಸ್ ಇಂಡಿವಿಜುವಲ್ ಲೈಫ್ ಹೇಗಿರುತ್ತೆ ನಮಗೆ ಗೊತ್ತಿರೋದಿಲ್ಲಲ್ಲ. ಸೊ ವಿ ಕೆನಾಟ್ ಕಮೆಂಟ್ ಆನ್ ದಿಸ್. ಓಕೆನಾ? ಸೊ ಹಾಗಾಗಿ ಆದಷ್ಟು ವರ್ಕೌಟ್ ಆಗೋ ರೀತಿ ಮಾಡ್ಕೊಳ್ಳಿ. ಇನ್ ಕೇಸ್ ಆಗಲೇ ಇಲ್ಲ ಅಂತ ಅಂದರೆ ಮೇ ಬಿ ಹಣೆ ಬರಹ ಅಷ್ಟೇ, ಏನು ಮಾಡೋದಕ್ಕಾಗೋದಿಲ್ಲ. ಮೇ ಬಿ ನೆಕ್ಸ್ಟ್ ಒಳ್ಳೆ ಪಾರ್ಟ್ನರ್ ಸಿಗ್ಬೋದು ಅಂತ ಹೋಪ್ ಇಟ್ಕೊಳ್ಳಿ. ಓಕೆ, ನಾವು ಈಗ ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಟರಿಗೆ ಬರೋದಾದರೆ ಡಿವೋರ್ಸ್. ಮ್ಯಾರೇಜಸ್ ಯಾಕೆ ವರ್ಕ್ ಆಗ್ತಿಲ್ಲ, ರಿಲೇಷನ್ಶಿಪ್ಗಳು ಯಾಕೆ ವರ್ಕ್ ಆಗ್ತಿಲ್ಲ? ಸೊ ಇದಕ್ಕೇನಾದರೂ ಒಂದು ಮೇನ್ ಇಂಪಾರ್ಟೆಂಟ್ ರೀಸನ್ ಕೊಡೋದಾದರೆ ಏನನ್ನ ಕೊಡ್ಬೋದು ಗೈಸ್? ನಿಮಗೇನು ಅನಿಸುತ್ತೆ ನೀವು ಕಮೆಂಟ್ ಮಾಡಿ ಹೇಳಿ ನನಗೇನು ಅನಿಸುತ್ತೆ ಅದನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ? ಏನು ತಪ್ಪು ನಡೀತಿದೆ ಅಂತ ಅಂದರೆ, ನಿಮಗೆ ನಿಮ್ಮ ಪಾರ್ಟ್ನರು ಅದೆಷ್ಟೇ ಇಷ್ಟ ಇರ್ಬೋದು. ಓಕೆನಾ? ಆ್ಯಂಡ್ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ, ಅವ್ರ ಜೊತೆ ಕಮ್ಯುನಿಕೇಷನ್ ನಡೆಸ್ತಾ ಇಲ್ಲ. ಓಕೆ, ಅವ್ರ ಜೊತೆ ಕಾಲ ಕಳೀತಾ ಇಲ್ಲ, ಅವ್ರ ಜೊತೆ ಎಲ್ಲೂ ಹೊರಗೆ ಹೋಗ್ತಾ ಇಲ್ಲ, ಅವ್ರು ಹೇಗಿದ್ದಾರೆ ಏನು ಎತ್ತ ಅಂತ ಅವ್ರ ಬಗ್ಗೆ ನೀವು ಒಂಚೂರು ಕೇರ್ ತೋರಿಸ್ತಾ ಇಲ್ಲ. ಬಟ್ ಯು ಲೈಕ್ ದೆಮ್ ಅ ಲಾಟ್. ನೀವು ಅವ್ರಿಗೆ ಎಷ್ಟೊಂದು ಗಿಫ್ಟ್ಗಳು ಕೊಡ್ತೀರಾ, ಅದು ಇದು ತರಿಸ್ಕೊಡ್ತೀರಾ. ಬಟ್ ಸ್ಟಿಲ್ ನೀವು ಈ ಕೆಲಸಗಳನ್ನ ಮಾಡೋದಕ್ಕಾಗ್ತಾ ಇಲ್ಲ. ಟೈಮ್ ಕೊಡೋದು, ಕಮ್ಯುನಿಕೇಷನ್, ಅವ್ರ ಬಗ್ಗೆ ವಿಚಾರಿಸೋದು, ಕೇರ್ ತಗೊಳ್ಳೋದು, ಸೊ ಇದಾಗ್ತಾ ಇಲ್ಲ. ಬಟ್ ಒಂದು ಮಷಿನ್, ದುಡ್ಡಿನ ಮಷಿನ್ ಥರ ನೀವು ವರ್ಕ್ ಮಾಡ್ತಾ ಇದ್ದೀರಾ. ಸೊ ಇದು ಅವ್ರಿಗೆ ಹೇಗೆ ಅರ್ಥ ಆಗುತ್ತೆ ಹೇಳಿ? ನೀವು ಏನೇ ತಂದು ಕೊಟ್ಟರು ಕೂಡ ನೀವು ಅವ್ರಿಗೆ ಟೈಮ್ ಕೊಡ್ತಾ ಇಲ್ಲ ಅಂದರೆ ಅಲ್ಲಿ ಕಮ್ಯುನಿಕೇಷನ್ ಗ್ಯಾಪಿಂದ ರಿಲೇಷನ್ಶಿಪ್ಪಲ್ಲಿ ಬಿರುಕು ಬರೋದು ಸ್ಟಾರ್ಟ್ ಆಗುತ್ತೆ. ಸೊ ಇದೇ ಮೇನ್ ರೀಸನ್ನು ಡಿವೋರ್ಸ್ಗಳಿಗೆ ಇವಾಗಂತೂ.
ಗೊತ್ತಾಗ್ತಿದೆ. ಬಿಕಾಸ್ ಯಾರಿಗೂ ಟೈಮ್ ಇಲ್ಲ, ಯಾರು ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡೋದಕ್ಕೆ ರೆಡಿನೇ ಇಲ್ಲ. ಒಂದು ಕಮಿಟ್ ಆದ ಬಿಡು ಇರ್ತಾನವನು, ಅಥವಾ ಬಿಡು ಅವಳು ಇರ್ತಾಳೆ ನನ್ನ ಜೊತೆ ಅಂತ ಇಗ್ನೋರ್ ಮಾಡ್ತಾರೆ, ಟೇಕನ್ ಫಾರ್ ಗ್ರಾಂಟೆಡ್ ಆಗುತ್ತೆ. ಮದ್ವೆ ಆದ್ರೆ ಇನ್ನೇನು, ಮದ್ವೆ ಆಗಿರಲಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಇವಳಿಗೆ ಅಥವಾ ಇವನಿಗೆ ಅನ್ನೋ ರೀತಿ ಆಗುತ್ತೆ. ಬಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಅಟ್ ಎನಿ ಟೈಮ್. ಸೊ ಬಿ ಕೇರ್ಫುಲ್. ನಿಮ್ಗೆ ಅಷ್ಟೊಂದು ಇಷ್ಟ ಇದ್ರೆ ಅವ್ರನ್ನ ಉಳಿಸ್ಕೊಳ್ಬೇಕು, ಪ್ರತಿದಿನ ನೀವು ಎಫರ್ಟ್ ಹಾಕ್ಬೇಕು. ಸೊ ಯಾವಾಗ ಎಫರ್ಟ್ ಇರೋದಿಲ್ಲ, ಸೊ ಇದೇ ಮೇನ್ ರೀಸನ್ ಡಿವೋರ್ಸಿಗೆ. ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ನೀವು ಯಾವುದೋ ಒಂದು ಡ್ಯಾನ್ಸ್ ಕ್ಲಾಸ್ಗೆ ಸೇರ್ತೀರಾ ಅನ್ಕೊಳ್ಳಿ, ನಿಮಗೆ ಇಷ್ಟ ಡ್ಯಾನ್ಸ್ ಅಂದ್ರೆ, ಬಟ್ ಅಡ್ಮಿಷನ್ ಆದ್ರಿ, ಬಟ್ ನೀವು ಹೋಗೋದೇ ಇಲ್ಲ ಇಯರ್ಸ್ ಆದ್ರೂ, ಬಟ್ ನಿಮಗೆ ಡ್ಯಾನ್ಸ್ ಅಂದ್ರೆ ಸಖತ್ ಇಷ್ಟ, ಡ್ಯಾನ್ಸ್ ರಿಲೇಟೆಡ್ ಡ್ರೆಸ್ಗಳನ್ನೆಲ್ಲ ಇಟ್ಕೊಂಡಿರ್ತೀರಾ. ಅದಕ್ಕೆ ಬೇಕಾಗಿರುವಂತಹ ಒಂದು ಗೆಜ್ಜೆ ಆಗಿರಬಹುದು, ಡ್ಯಾನ್ಸ್ ರಿಲೇಟೆಡ್ ಏನೋ ಮೇಕಪ್ ಐಟಮ್ಸ್ ಆಗಿರ್ಬೋದು. ಸೊ ಏನೇ ಆಯ್ತು, ಒಂದೆಲ್ಲ ತಗೊಂಡು ರೆಡಿ ಇಟ್ಕೊಂತೀರಾ, ಅಂಡ್ ಅದ್ರ ಬಗ್ಗೆ ಎಲ್ಲರ ಹತ್ರ ಮಾತಾಡ್ತೀರಾ, ಅಂಡ್ ಕಾಂಪಿಟೇಷನ್ಸ್ಗಳಿಗೆ ಹೋಗ್ಬೇಕು ನಂಗೆ ತುಂಬಾ ಇಷ್ಟ ಅಂತ ಎಲ್ಲ ಹೇಳ್ತೀರಾ. ಬಟ್ ನೀವು ಅಲ್ಲಿ ಹೋಗ್ದಲೇ ಹೋದ್ರೆ ಡ್ಯಾನ್ಸ್ನ ಕಲಿಯಕ್ಕಾಗುತ್ತಾ? ಅದು ನಿಮಗೆ ಸಿಗುತ್ತಾ ಹೇಳಿ? ಅಂಡ್ ಡ್ಯಾನ್ಸ್ ಕಲ್ಸೋರು ಕೂಡ ನಿಮ್ಮನ್ನು ಮರ್ತೋಗ್ಬಿಡ್ತಾ ಇರ್ತಾರೆ, ನೀವು ಯಾರು ಅನ್ನೋದೇ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅಂದ್ರೆ ನಿಮಗೆ ಬೇಕು ಇಷ್ಟ ಅದು, ಬಟ್ ನೀವು ಅಲ್ಲಿ ಶೋ ಅಪ್ ಆಗ್ತೀರಾ. ಸೊ ಯು ಶುಡ್ ಬಿ ಶೋಯಿಂಗ್ ಅಪ್ ಯುವರ್ ಸೆಲ್ಫ್ ಎವ್ರಿ ಡೇ. ಸೊ ಅವಾಗ ಮಾತ್ರ ನೀವು ಅಲ್ಲಿ ಕಲಿಯೋದಕ್ಕೆ ಸಾಧ್ಯ ಡ್ಯಾನ್ಸ್ನ, ಅಂಡ್ ಅದರಲ್ಲಿ ಎಕ್ಸ್ಪರ್ಟ್ ಕೂಡ ಆಗೋದಕ್ಕೆ ಸಾಧ್ಯ, ಕಾಂಪಿಟೇಷನ್ನಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಸಾಧ್ಯ. ಅದೇ ರೀತಿ ರಿಲೇಶನ್ಶಿಪ್ ಅಲ್ಲೂ ಕೂಡ ನೀವು ಯಾವಾಗ್ಲೂ ನನಗಿಷ್ಟ ಅದು ಇದು ಅನ್ಕೊಂಡು ಕೂತ್ರೆ ಆಗೋದಿಲ್ಲ. ನೀವು ಅದನ್ನ ಅವ್ರಿಗೆ ಹೇಳಬೇಕು, ಅದನ್ನ ತೋರಿಸ್ಬೇಕು. ಗಿಫ್ಟ್ ಅದು ಇದು ಓಕೆ, ಅದು ಇಂಪಾರ್ಟೆಂಟ್. ಬಟ್ ಬರೀ ಯಾವ್ದೊಂದು ಗಿಫ್ಟ್ ತರೋದು ಕೊಡೋದು, ಅದು ಇದು ತರಿಸಿ ಕೊಡೋದು, ಅಥವಾ ತಿನ್ನೋದಕ್ಕೇನೋ ತರಿಸ್ಕೊಡೋದು, ಸೊ ಈ ರೀತಿ ಮಾಡ್ಕೊಂಡು ಕೂರೋದ್ರಿಂದ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಸಿಗುತ್ತಾ? ನಿಮ್ ಜೊತೆ ಕಮ್ಯುನಿಕೇಶನ್ ಆಗುತ್ತಾ? ಅವಳನ್ನ ನೀವು ಅರ್ಥ ಮಾಡ್ಕೊಂಡಂಗಾಗುತ್ತಾ? ನೋ ವೇ ಅಲ್ವಾ? ಸೊ ಇದು ಮೇನ್ ಇಂಪಾರ್ಟೆಂಟ್ ಥಿಂಗ್ ಒಂದು ರಿಲೇಶನ್ಶಿಪ್ ಅಲ್ಲಿ ಅಲ್ವಾ? ಸೊ ಇದೇ ಮೇನ್ ರೀಸನ್. ನೀವು ಇದನ್ನ ಮಾಡ್ತಿಲ್ಲ ಅಂದ್ರೆ ಡಿವೋರ್ಸ್ ಆಗೋದಕ್ಕೆ ಇದೇ ಕಾರಣ ಆಗಿರುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಒಂದು ರಿಲೇಶನ್ಶಿಪ್ ಮೇಲೆ ವರ್ಕ್ ಮಾಡಿ. ಇಫ್ ಇಟ್ ವರ್ಕ್ಸ್ ಔಟ್, ಗುಡ್. ಇಫ್ ನಾಟ್, ದಟ್ ಈಸ್ ಆಲ್ಸೋ ಫೈನ್. ಓಕೆ, ಸೊ ಎಸ್ ಗೈಸ್, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಒಂದು ಒಳ್ಳೆ ಇನ್ಫಾರ್ಮೇಶನ್ ಕೊಟ್ಟೆ ಅಂತ ಅನ್ಕೊಳ್ತೀನಿ ನಾನು, ಫ್ಯಾಮಿಲಿ ಇಂಟರ್ಫಿಯರ್ ಆಗೋದ್ರ ಬಗ್ಗೆ, ಡಿವೋರ್ಸ್ಗೆ ರೀಸನ್ಸ್ ಬಗ್ಗೆ, ಸೊ ಯಾವ ರೀತಿ ಇದನ್ನ ಹ್ಯಾಂಡಲ್ ಮಾಡ್ಬೋದು ಅನ್ನೋದ್ರ ಬಗ್ಗೆ. ಸೊ ನಿಮ್ಗೆ ಯೂಸ್ ಆದ್ರೆ ಇದನ್ನ ಅಳವಡಿಸ್ಕೊಳ್ಳಿ. ಓಕೆ, ಆ್ಯಂಡ್ ಎಸ್, ದಟ್ಸ್ ಇಟ್ ಫಾರ್ ಟುಡೇ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಸೊ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್.